ಮುಖ್ಯ ವೇದಿಕೆಯಲ್ಲೇ ಫೋಟೋ ವಾರ್ ಶುರು ಮಾಡಿದ ಜೈನ ಸ್ವಾಮೀಜಿಗಳು. ಧ್ವನಿವರ್ಧಕದ ಮೂಲಕವೇ ಶೀತಲ ಸಮರ. ಸ್ವಾಮೀಜಿಗಳ ವೈಮನಸ್ಸು ಬಹಿರಂಗ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಶಿರಗುರ ಗ್ರಾಮದಲ್ಲಿ ಘಟನೆ. ಶಿರಗುರ ಗ್ರಾಮದಲ್ಲಿ 5 ದಿನಗಳವರೆಗೆ ಪಂಚ ಕಲ್ಯಾಣ ಮಹೋತ್ಸವ. ಪ್ರವಚನ ಮಾಡಲು ಬಂದಿದ್ದ ಭಟ್ಟಾರಕ ತನ್ನ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನ ಪತ್ರಿಕೆ ನೀಡಿದ್ದಾರೆ. ಆಹ್ವಾನ ಪತ್ರಿಕೆ ನೋಡಿ ಸಿಡಿಮಿಡಿಗೊಂಡ ಹಿರಿಯ ಸ್ವಾಮೀಜಿ, ನಾನು ನಮ್ಮ ಸ್ವಾಮೀಜಿ ಹಾಗೂ ನಮ್ಮವರ ಫೋಟೋ ಹಾಕುವವರೆಗೂ ನನ್ನ ಮನಸ್ಸು ಒಪ್ಪೋದಿಲ್ಲ. ಫೋಟೋ ಹಾಕಿದರೆ ಮಾತ್ರ ನಾನು ಬರಲು ಪ್ರಯತ್ನ ಮಾಡುವೆ ಎಂದು ಹಿರಿಯ ಸ್ವಾಮೀಜಿ ಹೇಳಿದ್ದಾರೆ. ನಾನು ಪ್ರತಿ ಸಲವೂ ನಿಮ್ಮವರಿಲ್ಲದೆ ಕಾರ್ಯಕ್ರಮವನ್ನು ಮಾಡಿಲ್ಲ ಎಂದ ಭಟ್ಟಾರಕ ಸ್ವಾಮೀಜಿ. ಅರ್ಧ ಗಂಟೆಯ ಈ ಫೋಟೋ ವಾರ್ ಮಹೋತ್ಸವವನ್ನು ಗಲಿಬಿಲಿಗೆ ತಳ್ಳಿತು. ಅಹಿಂಸೆ, ತ್ಯಾಗ, ಶಾಂತಿ, ಪ್ರೀತಿ, ಭ್ರಾತೃತ್ವ ಸಾರುವ ಸಮಾರಂಭಕ್ಕೆ ಆಮಂತ್ರಣ ಪತ್ರಿಕೆ ಅಡ್ಡಿಯಾಯಿತೇ? ಆಯೋಜಕರಿಂದ ಸದರಿ ಸ್ವಾಮೀಜಿಯವರ ಸಂಧಾನ ಅಂಗೈ ಮುಳ್ಳಿಗೆ ಗುದ್ದಲಿ ತೆಗೆದುಕೊಂಡು ಹಾಗೆ ಆಯಿತು ಎಂದ ಸಾರ್ವಜನಿಕರು. ನೀವು ಬರಾಕ್ ಚಾಲು ಮಾಡ್ರಿ ಮಹಾರಾಜ್ರ, ನಿಮ್ಮ ಫೋಟೋ ಹಾಕ್ತೇವೆ, ನಿಮ್ಮ ಫೋಟೋ ಹಾಕಿ ಪೂಜೆ ಪ್ರಾರಂಭ ಮಾಡಿ. ಸ್ವಾಮೀಜಿ ಅವರೇ, ನೀವು ನಾ ಆಚಾರ್ಯ ಶಾಂತಿ ಸಾರ್ ಮಾರಾದ್ರ ಪರಮಶಿ ಜಾತಿ ಜೈಕೇತಿ ಮಾರಾದ್ರು, ಪಾಯಿ ಸಾಗರ್ ಮಾರು, ಜೈಕೇತಿ ಮಾರು, ದೇಶ್ ಭೀಷಣ್ ಮಾರ ಶಿಷ್ಯರ ಈ ಕಡೆ ಬಾಹುಲಿ ಮಾರಾದರು, ವಿದ್ಯಾನಂದರು, ಸುವರ್ಣ ಸಾರ್ ಮಾರಿದ್ರು. ನೀವು ಎಲ್ಲಿ ಮಟ್ಟ ನಮ್ಮ ಶಾಂತಿ ಸಾಗರ ಶಿಷ್ಯರ ಪರಂಪರಾದಲ್ಲಿ ನೀವು ಹಿಂದೆ ಮಾಡ್ತೀರಲ್ಲ, ನಮ್ಮ ಮನಸ್ಸಲ್ಲಿ ಒಪ್ಪೋದು. ಯಾಕಪ್ಪ ಅಂದ್ರೆ ಮಟ್ಟ ನೀವು ಶಾಂತಿ ಸಾರ್ ಪರಂಪರ, ನಾವು ಸುವರ್ಣ ಸಾರ್ ಮಾರಾದ್ರು ಎಲ್ಲರೂ ಅದಕ್ಕೆಲ್ಲ ಸಹಾಯ ಕೊಟ್ಟಾರೋ. ಅವ್ರು ಬಿಟ್ಟು ನೀವು ಉತ್ತರ ಸಾಧುಗಳಿಗೆ ಮಾನ್ಯತೆ ಹೆಚ್ಚಿಗೆ ಕೊಡ್ತೀರಿ, ಅವ್ರ ಸನ್ಯಾರ ಫೋಟೋ ಹಾಕ್ತೀರಿ. ನಮ್ಮ ಕರ್ನಾಟಕದ ಸಾಧು ಫೋಟೋ ಹಾಕ್ಲಿಲ್ಲಪ್ಪ ಅಂದ್ರೆ ನಮ್ಮ ಮಟ್ಟ ನಾವು ಹೆಂಗೈತೆ ಅನ್ನೋದನ್ನ ಈ ಪಕ್ಕ ಹೇಳ್ತಾನೆ. ಈಗ ನೋಡ್ರಿ, ಶಾಂತಿ ಸಾರ್ ಹಾಕ್ಯಾರ, ಮತ್ತೆ ಯಾರ್ಯಾರು ಫೋಟೋ ಹಾಕ್ಯಾರ ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ನಾ ಮತ್ತೆ ಈಗ ಆಗೈತಿ, ಇನ್ನು ಮುಂದೆ ಹಿಂಗೆ ಆಗಬಾರ್ದು. ನಾ ಜರೂರ್ ಸ್ವಾಮೀಜಿ ಹೇಳ್ತೇನೆ, ನಮ್ಮ ಶಾಂತಿ ಸಾಗರ್ ಪರಂಪರೆ ಅದ್ರ ಈ ಕರ್ನಾಟಕ ಯಾರೇ ಶಿಷ್ಯರವ್ರು ಯಾರೇ ಸಂಘದಲ್ಲಿ ಶಾಂತಿ ಸಾಗರ್ ಪರಂಪರೆ ಸಾಧು ಹೋದಾರಲ್ಲ, ಇವತ್ತು ಅನ್ಕೊಂಡು ಹಾಕಿದ್ರೆ ಪಕ್ಕ ಬರ್ತಾನೆ. ಇಲ್ಲ, ಜನರ ಮುಂದೆ ತಪ್ಪು ಕಲ್ಪನೆ ಬೇಡ. ಇವತ್ತು ಗುರುಗಳಿದಾರು, ಅವ್ರದ್ದು ಆಧಾರ ಮಾಡಬೇಕು, ಸನ್ಮಾನ ಮಾಡಬೇಕು ಅಂತ ನಮ್ಮ ಕರ್ತವ್ಯ. ಒಬ್ಬರು ಪೀಠಾಧೀಶರಾಗಿ ಗುರುಗಳ ಅಭಿನಯ ಮಾಡಬಾರ್ದು. ಇವತ್ತು ಹೇಳ್ಬೇಕಂತ ಪ್ರಸಂಗ ಈಗ ಬಂದಿದೆ ಅಂತ ನಾವು ಹೇಳ್ತೀವಿ. ನಾವು ಮಠದಲ್ಲಿ ಬಂದದ ಮೇಲೆ ಮೊದಲನೇ ವರ್ಷದಿಂದ ಇವತ್ತರ ತನಕ ಆಚಾರ್ಯ ಭಗವಂತ ದೇವಸೇನ ಮಹಾರಾಜರ ಸಂಘದಲ್ಲಿ ಯಾರು ಶಿಷ್ಯರಿದ್ರೆ ಅವ್ರಿಗೆ ಕರ್ಕೊಂಡು ಪೂಜೆ ಮಾಡಿದ್ದೇವೆ. ಹೋದ ವರ್ಷ ತನಕ ಅವರೇ ಗುರುಗಳು ಬಂದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಇದೇ ವರ್ಷ ಅವ್ರು ತಮ್ಮದಡ್ಡಿದಲ್ಲಿ ಇದ್ದಾರಂತ ಅವ್ರ ಫೋಟೋ ಪತ್ರಿಕಾದಲ್ಲಿ ಫೋಟೋ ಹಾಕಕ್ ಆಗ್ಲಿಲ್ಲ. ಇಲ್ಲಾಂದ್ರೆ ಪ್ರತಿ ವರ್ಷ ಆಚಾರ್ಯ ದೇವಸೇನ ಮಹಾರಾಜರ ಸಂಘದಿಂದ ಶಿಷ್ಯ ಬಂದಲ್ಲಿ ಮಸ್ತಕಾಭಿಷೇಕ ಮಾಡ್ತಾರೋ. ಇದೇ ಒಂದೇ ವರ್ಷ ಮಹಾರಾಜರು ಅದನ್ನ ಪತ್ರಿಕಾದಲ್ಲಿ ತಪ್ಪು ಕಲ್ಪನೆ ತಗೊಂಡರು. ಪ್ರತಿ ವರ್ಷ ಆಚಾರ್ಯ ಶಾಂತಿ ಸೇನ ಮಹಾರಾಜರ ಅವ್ರಿಗಿಂತ ಮುಂದೆ ಆಚಾರ್ಯ ದೇವಸೇನ ಮಹಾರಾಜರು ಎಷ್ಟು ಇದ್ರೆ ಕೂಡ ಅವರ ಜೀವನದಲ್ಲಿ ಆಶೀರ್ವಾದದಿಂದ ನಮ್ಮ ವಾರ್ಷಿಕ ಉತ್ಸವ ಆಗಿದೆ. ಮತ್ತು ಈಗ ಕೂಡ ಇದೇ ವರ್ಷ ಅಷ್ಟೇ ಶಾಂತಿ ಸೇನ ಮಹಾರಾಜರ ನಮ್ಮ ತಮ್ಮದಡ್ಡಿ ಪಂಚ ಕಲ್ಯಾಣಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಅವ್ರಿಗೂ ಹೋಗಿ ಕೇಳ್ರಿ ನೀವು, ಮಹಾರಾಜರು ನಿಮ್ಗೆ ನಾದಿನಿ ಮಠದಿಂದ ಕಮಿಟಿ ಅವರು ಸ್ವಾಮೀಜಿಯವರು ನಿಮ್ಗೆ ಕೈ ಹಿಡಾಕ್ ಬಂದಿರಿ. ಅದಕ್ಕಾಗಿ ನಾವು ಬೇರೆ ಮಹಾರಾಜರಿಗೆ ತಗೊಂಡು ಪೂಜೆ ಮಾಡಿದ್ದೇವೆ. ಇವರೆಲ್ಲರೂ ಪಂಚ ಕಲ್ಯಾಣದಲ್ಲಿ ಬಿಜಿ ಆಗಿದ್ರೆ ಅದಕ್ಕೆ ಅವ್ರಿಗೆ ತಗೊಂಡು ಪೂಜೆ ಮಾಡಿದ್ದೇವೆ. ಇಲ್ಲಾಂದ್ರೆ ನಾವು ನಮ್ಮ ಪರಂಪರೆ, ನಮ್ಮ ಗುರು ಪರಂಪರೆ ಬಿಟ್ಟ ಯಾವಾಗೂ ವಾರ್ಷಿಕೋತ್ಸವ ಮಾಡಲಿಲ್ಲ. ನಹೀನೆ ದೇಶ್ ಭೀಷಣ್ ಮಾರ ಶಿಷ್ಯರ ಸಾಯಿ ಪಗರ ಈ ಪರಂಪರೆ ಯಾರು ಬರ್ತಾರೆ ಎಲ್ಲರಿಗೂ ಹೇಳ್ರಿ. ನೋಡ್ರಿ, ನನಗೆ ಅಭಿನಂದನೆ. ತಪ್ಪಿಗೆ ಹೋಗ್ರಿ, ನಾವು ಕರ್ನಾಟಕದ ಕೇಳಿಲ್ಲ ನಾ ಕೇಳಿ ಇವ್ರು ನಿವೇದನೆ ಮಾಡಿ ನಾನು ಹೋಗುದು ಹೇಳ್ರಿ. ಇಲ್ಲಿ ಬೇರೆ ಅಲ್ಲ, ಬೇರೆ ಸದುಗಳು ಹೇಳ್ತಾರೆ. ಇವ್ರು ಉತ್ತರ ಭಾರತ ಹೋಗಿ ನಿವೇದನೆ ಮಾಡಿ ಬರ್ತಾರೆ, ಉತ್ತರ ಭಾರತ ಕರು ಬರ್ತಾರೆ. ಮತ್ತೆ ಇಲ್ಲಿದ್ದಾರೆ ಹೇಳುದು, ಮತ್ತೆ ನಾ ಅಲ್ಲೇನ್ ಐತ್ರಿ ಒಂದು ನಿಮಿಷ ಮನುಷ್ಯ. ನೀವು ಹೇಗೆ ಸುಂಕರ್ ನಾ ಎಲ್ಲೆಲ್ಲಿ ಪತ್ರಿಕೆ ಹಾಕೇನಲ್ಲ, ನಿಮ್ಮ ಬಿರ್ದಾವಳಿಗೆ ನಾ ಇರ್ಕೊಂಡಿಲ್ಲ. ಮತ್ತು ಇವತ್ತಿನ ಅಂಡ್ರಿ ಬೇಕಾರೆ ಬಿರ್ದಾವಳಿಗೆ ನೀವು ಬೇಕಾರೆ ಅಂಡ್ರಿ ಬೇಕಾರೆ ಅನ್ಕೊಂಡು ನಾವು ಮಾಡಿ ನೀವು ಮಾಡ್ತಾನೆ ಬೇಕಾರೆ ನಾ ಯಾಕೆ ಇಲ್ಲ. ಯಾಕಂದ್ರೆ ನಮ್ಮ ಪರಂಪರೆದಾಗ ನಾವಿದೆ. ಮತ್ತು ನಮ್ಮ ಕೈಲಿ ಬೇರೆ ಉತ್ತರ ಭಾರತ ಆದಿ ಸಾರ್ ಪರಂಪರೆ ಮಾತು ಕೊಡ್ತಾರೆ, ನಾವೇ ಕೊಡ್ಬೇಕ್ರಿ ಇವ್ರಿಗೆ. ನಾನು ನಿಮ್ಗೆ ಹಂಗೆ ಕೇಳಿದೆ, ನಮಗೆ ಶಾಂತಿ ಸಾರ್ ಮಾತು ಕೊಟ್ರೆ ನಾ ಬರಾರ, ಇಲ್ಲಪ್ಪ ನಾ ಬರಾವಿಲ್ಲ. ನಮ್ಮ ಶಾಂತಿ